ಶಾಸಕರಿಗೆ ದುಡ್ಡು ಹಂಚಿದ್ದಾರೆ ಇವರು ಅನ್ನೋಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಪಟ್ಟಿಯಲ್ಲಿ ಏನಿದೆಪ್ಪ ಅಂತಂದ್ರೆ, ವಿಶೇಷವಾಗಿ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿದ್ದ ಶಾಸಕ ಬಿ ನಾಗೇಂದ್ರ ಅವರು ಈ 84 ಕೋಟಿ ರೂಪಾಯಿದಿಂದ ದುಡ್ಡು ಎಬ್ಬಿಸಿದ್ರು. ಅದರಲ್ಲಿ ದುಡ್ಡಿಂದ ಏನಪ್ಪ ಅಂತಂದ್ರೆ, ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ, ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ, ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಅವರಿಗೆ ಹಣ ಕೊಟ್ಟಿದ್ದರು ಈ ದುಡ್ಡಿನ ಅಂತ ಆರೋಪ ಮಾಡ್ತಾಯಿದ್ರು ಇಡಿ ಅವರು. ಈ ದುಡ್ಡಿನ ಲಕ್ಷದಲ್ಲಿ ಖರ್ಚು ಮಾಡಿದರು. ಏನಪ್ಪ, ವಿಶೇಷವಾಗಿ ನಿಗಮದ ಖಾತೆಗಳಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದ್ದ ಹಣದಲ್ಲಿ ಬಳ್ಳಾರಿ ಲೋಕಸಭೆಯ 7 ಕ್ಷೇತ್ರಗಳಿಗೆ 7 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಕಾಂಗ್ರೆಸ್ನ 3 ಶಾಸಕರ ಮೂಲಕ 14.80 ಕೋಟಿ ರೂಪಾಯಿ ಹೋಗ್ಯದ ಇವರು ಆರೋಪ ಮಾಡ್ತಾ ಇದ್ದಾರೆ. ಮೊದಲನೇ ಆರೋಪ ಇಡಿದು ಎಷ್ಟು 14.80 ಕೋಟಿ ರೂಪಾಯಿ 7 ಲಕ್ಷ ಮತದಾರರಿಗೆ ಹಂಚಿದ್ರು ಇವರು ದುಡ್ಡಿನಂತ ಆರೋಪ ಮಾಡ್ತಾ ಇದ್ದಾರೆ ಈ 3 ಶಾಸಕರು. ಯಾರ್ಯಾರವರು? ನಾಗೇಂದ್ರ ಅವರು, NT ಶ್ರೀನಿವಾಸ್ ಅವರು, ಭರತ್ ರೆಡ್ಡಿ ಅವರು, ಕಂಪ್ಲಿ ಗಣೇಶ್ ಅವರು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವರು ಹಂಚಿದ್ರು ಅಂತಲೇ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಈ ತುಕಾರಾಮ್ ಅವರ ಪರವಾಗಿ ಮತ ಚಲಾಯಿಸುವಂತೆ ಓಲೈಸಲು 7.26 ಲಕ್ಷ ಮತದಾರರಿಗೆ ರೂಪಾಯಿ 200 ಹಂಚಿದ್ರು ಇವರು. MP ಎಲೆಕ್ಷನ್ದಲ್ಲಿ ದುಡ್ಡು ಹಂಚಿದ್ದಾರೆ ಇವರ. ಪ್ರತಿಯೊಬ್ಬ 200 ರಂಗ ಇಷ್ಟು ಹಂಚಿಕೊಂಡಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಟ್ಟು 72 ಲಕ್ಷ ಹಂಚಲಾಗಿದೆ. ಎಷ್ಟು? 72 ಲಕ್ಷ ರೂಪಾಯಿಗಳು ಹಂಚಲಾಗಿದೆ. ಮತದಾನದ ವೇಳೆ ಮತಗಟ್ಟೆಯಲ್ಲಿ ಕೆಲಸ ನಿರ್ವಹಿಸಿದ ಕಾರ್ಯಕರ್ತರಿಗೆ 10,000 ರೂಪಾಯಿ ವೆಚ್ಚ ಮಾಡಲಾಗಿದೆ. ಚುನಾವಣೆ ವೇಳೆ ಮದ್ಯ ಖರೀದಿಸಿ ಶಾಲಾಯಿ ಹಂಚಬೇಕಾಗ